ಇವಾಗ ಯಾರು ಅಂತ ಕೇಳಿದ್ರು. ಆಮೇಲೆ ಭಟ್ರು ಹೇಳಿದರು, ಇಲ್ಲರಿ ಇವರು GK ಕುಲಕರ್ಣಿ ಅಂತ ಪ್ರೊಫೆಸರು, ಅವರ ಇವರು ಇಲ್ಲೇ ಕಾಲೇಜಿದ್ದಾರೆ. ಮತ್ತು ಹಿಂಗೆ ಹಾಕ್ರಿ ಒಂದು ನಮೂನಿ ವಿಚಾರ ಮಾಡ್ಕೊಂಡು ಕೂತಿರ್ತಾರೆ, ಕೈ ಹಿಂಗೆ ಮಾಡ್ತಾರೆ, ಏನೇನೋ ತಮ್ಮ ಮಾತಾಡ್ತಿರ್ತಾರೆ. ಹಿಂಗ್ಯಾಕೆ ಅಂತ ಹೇಳಿದ್ರು. ಅವ್ರು ಭಟ್ರು ಏನಿದ್ರು, ಇಲ್ರಿ ಅವ್ರು ಸ್ವಲ್ಪ ಮೆಂಟಲ್ ಆಗ್ಯಾರ ಅಂತಂದ್ರು. ಅವರು ಪ್ರೊಫೆಸರ್ ಅಂತಿದ್ದರು, ರಿಟೈರ್ ಆಗ್ಯಾರ, ಪಗಾರ ಕೊಡೋದು ಬಂದಾಗ್ಯದ, ಪ್ರಿನ್ಸಿಪಾಲ್ ಅಂತೂ ಇದ್ದರು, ಸ್ವಲ್ಪ ಅಧಿಕಾರ ಹೋಗ್ಯದ, ಮನ್ಯಾಗ ಹೆಂಡ್ತಿನೂ ಬೈ ಹೊರಗೆ ಕಳಿಸ್ತಿರ್ಬೇಕು, ಹಿಂಗಾಗಿ ಸ್ವಲ್ಪ ಮೆಂಟಲ್ ಆಗ್ಯಾರ ಅಂತ. ಆಮೇಲೆ ಅವರು ಏನಂದರು, ಭಟ್ರು ಏನಂದರು, ಬಂದು ಕೂಡ್ತಾರೆ, ಇಷ್ಟೇ ವಿಚಾರ ಮಾಡ್ತಾರೆ, ಆದರೆ ಹಿಂಗೇನು ಒದರಾಡೋದು ಚೀರಾಡೋದು ಹಿಂಗೇನು ಮಾಡಂಗಿಲ್ಲ, ಕಲ್ಲು ಹೋಗಿದ್ದು ಇದು ಮಾಡೋದು ಹಿಂಗೆ ಹುಚ್ಚರು ಮಾಡುವಂಥದ್ದು ಏನು ಮಾಡಂಗಿಲ್ಲ ಅಂತಂದರು. ಅವ್ರು ಏನು ಮುಗಿರಿ ಅವರು ಬಂದವರು, ನೋಡ್ರಿ ಏನು ಕಲ್ಲು ಹೋಗ್ಯಂಗಿಲ್ಲ ಮಾಡಂಗಿಲ್ಲ ಅಂತಿರಲಿಲ್ಲ, ನೆಕ್ಸ್ಟ್ ಸ್ಟೇಜ್ ಇದೆ ಅಂತ ಹೇಳಿದ್ರು. ಯಾವಾಗ ಅವರು ಹಿಂಗೆ ಹೇಳಿದರು ಅಂದಿನಿಂದ ನಂದು ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಿದೆ. ಅದು ಹಾಸ್ಯ ಭಾಷಣ ನಾನು ಮಾಡಿಬಿಡ್ತೀನಲ್ರಿ, ನಾನೇ ಎಲ್ಲ ಕಡೆ ಹೋಗ್ಬಿಟ್ಟು ಹೋಗ್ತೀನಿ ರೀ, ನಾನು ಹಾಸ್ಯ ಭಾಷಣಕಾರ ಅಂತ ಹೇಳಿ. ಮತ್ತು ಯಾರೂ ಹೇಳಿದ್ರೆ ಏನು ಮಾಡೋದು ರೀ, ನಮ್ಮದು ನಾವೇ ಹೋಗ್ಬೇಕ್ರಿ. ಯಾವಾಗ ನಾ ಹಾಸ್ಯ ಭಾಷಣ ಚಾಲು ಮಾಡಿದೆ ಮಾಲಿಕತ್ತೆ, ಪ್ರಾರಂಭಕ್ಕೆ ಬಹಳ ನಿರಾಶಾದಾಯಕ ನನಗೆ ಪ್ರೋತ್ಸಾಹ ಇತ್ತು ರೀ, ಯಾರೂ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಒಮ್ಮೆ ವಾಕಿಂಗ್ ಹೊಂಟಿದ್ದೆ ನಾನು, ನನ್ನಿಂದ 4-5 ಜನ ಹೊಂಟಿದ್ರು. ಅವರು ನಂದ ಮಾತಾಡ್ತಿದ್ದರು, ನನಗೆ ಕೇಳಿಸ್ತದೆ. ಅದ್ರಾಗ ಒಬ್ರು ಏನಂದರು, ನಿಮ್ಮ ಕಾಲನಿ ಒಳಗೆ GK ಕುಲಕರ್ಣಿ ಅಂತಿದ್ದಾರೆ, ಅವರು ರಿಟೈರ್ ಆಯ್ತು ಇಲ್ರಿ ಅಂತ. ಆಯ್ತಲ್ರಿ, ಆಯ್ತು ರಿಟೈರ್ ಆಗಿ ಮತ್ತೊಂದು 6 ತಿಂಗಳು ಆಯ್ತು ಅಂತಂದ್ರು. ಮತ್ತು ಏನು ಮಾಡ್ತಾರೆ ಈಗ ಅಂತ ಕೇಳಿದ್ರು. ಏನೋ ಹಾಸ್ಯ ಭಾಷಣ ಅಂತ ಮಾಡ್ಕೊಂಡು ಅಡ್ಡಾಡ್ತಾರೆ, ಯಾರೋ ಬಿಡುವಿಲ್ಲ, ಸುಮ್ಮನೆ ಹಾಸ್ಯ ಭಾಷಣ ಹೇಳ್ಕೊತ ಅಡ್ಡಾಡ್ತಾರಂದ್ರು. ಅದೇ ಒಂದು ಜಾಕೆಟ್ ಹೊಡಿತಾರೆ, ಜಾಕೆಟ್ ಹಾಕೊಂಡು ಹೊಂಟೆ ಕೊಡ್ತಾರೆ. ಅದು ಏನು ಜಾಕೆಟ್ ಅದು ಸ್ವಂತದ್ರು ಏನು ಪ್ರಾಣೇಶ್ವರ ಕಡೆ ಇಸ್ಕೊಂಡಾರೋ, ಅವರು ಹಳೆಯ ಜಾಕೆಟ್ ಇದ್ದಾರೋ, ಎಲ್ಲ 100 ಜಾಕೆಟ್ ಇರ್ಬೇಕು, ಅವರು ಇಸ್ಕೊಂಡಾರೋ ಒಟ್ಟು ಹಾಕೋತಾರೆ ಅಡ್ಡಾಡ್ದ ಅಂತಂದ್ರು. ಪ್ರಾರಂಭಕ್ಕೆ ಅಲ್ಲಿ ಪ್ರೋತ್ಸಾಹ ಸಿಗೇ ಇಲ್ಲ. ರಾಯಬಾಗಕ್ಕೆ ಹೋಗಿ ಕರ್ಸಿದ್ರಿ, ರಾಯಬಾಗ್ ಕಾಲೇಜ್ ಒಳಗೆ ನನಗೆ ಭಾಷಣ. ಅಲ್ಲಿ ಹಿಂದೆ ಕಾಲೇಜ್ ಹತ್ತಿರ ಒಂದು ಲಾಜಿಂಗ್ ಹಿಡಿದಿದ್ರು, ಲಾಜಿಂಗಿನಾಗಿದ್ದೆ ನಾನು. ಅಲ್ಲಿ ಎಲ್ಲಿ ರೋಡಲ್ಲಿ ಬೋರ್ಡ್ ರೀ, ಬೆಳಗಾವಿಯ ಖ್ಯಾತ ಹಾಸ್ಯ ಸಾಹಿತಿಗಳಾದಂಥ GK ಕುಲಕರ್ಣಿಯವರ ಭಾಷಣ, ಬನ್ನಿ ನಕ್ಕು ನಡೀರಿ, ಇವೆಲ್ಲ ಕೊಟ್ಟೌಟ್ರಿ, ನಂದು ಫೋಟೋ, ನಂದೆಲ್ಲ ಬ್ಯಾನರ್ಸು ಎಲ್ಲ ಇದು ರೀ. ಅಬ್ಬಬ್ಬಬ್ಬಬ್ಬ ಏನು ನಂದು ಕಿಮ್ಮತ್ತಪ್ಪ. ಇಲ್ಲಿ ರಾಯಬಾಗದೊಳಗೆ ಬೆಳಗಾವಿದಾಗ ಒಂದು ಹಳಿ ನಾಯಿ ನನಗೆ ಕೇಳೋದಿಲ್ಲ, ಇಲ್ಲೆಲ್ಲ ಏನು ಎಂಥ ಚಂದ ಬೋರ್ಡ್ ಹಚ್ಚಾರ, ಎಲ್ಲ ಚಂದ ಇದು ಮಾಡ್ಯಾರ, ಏನು ಅಡ್ಬಾಟದ್ರಪ್ಪ ಇಲ್ಲಿ. ಖರೆ ನಾವು ಏನು ಡಿಸೈಡ್ ಮಾಡಿದ್ದೇನೆ ರೀ, ಬೆಳಗಾವಿದಾಗಿನ ಮನೆ ಮಾರಾಟ ಮಾಡಿ ಅಲ್ಲಿ ರಾಯಬಾಗದಾಗ ಏರ್ಪಾಟ್ ಮಾಡಿದ್ದೆ. ಅಷ್ಟು ವೈಭವ ನಂದು ಫೋಟೋಗಳು. ಇದು ಹಿಂದಿನ ದಿವಸ ರಾಜಿನ ಇದ್ದೆ, ಮರುದಿವ್ಸ ಮುಂಜಾನೆ ಇದ್ದೇನೆ ರೀ, 11ಕ್ಕೆ ನಂದು ಭಾಷಣ. 8 ಗಂಟೆಗೆ ಹಂಗೆ ಚಹಾ ಕುಡಿದು ಲುಂಗಿ ಮ್ಯಾಲ ಸುಮ್ಮನೆ ತಿರುಗಾಡ್ಕೋತ ಹೋದೆ. ನಂದು ಕಾರ್ಯಕ್ರಮ ಮಾಡಿರುವಂಥ ಒಂದು ಕಾಲೇಜು, ಅಲ್ಲಿ ನೋಡಿದ್ರೆ ಇಂಥದ್ದೇ ಒಂದು ಸಭಾಭವನ, ಏನು ಹಿಂಗೆ ಪೋಡಿಯಮ್ ಇಟ್ಟಾರ, ಮೈಕ್ ಇಟ್ಟಾರ, ಹಾರ ತುರಾಯಿ ತಂದಿಟ್ಟಾರ, ಬ್ಯಾನರ್ ಹಚ್ಚಾರ, ಎಲ್ಲ ಮಾಡ್ಯಾರ. ಅಲ್ಲಿ ಒಬ್ಬ ಪ್ಯೂನ್ ಕಸ ಬೈತಿದ್ದ. ಅವಾಗ ನಾನು ಕೇಳಿದೆ, ನಾನು ಏನೋ ನಡೆದ ಅಂತಂದೆ. ಅವ್ನು ಯಾವನೋ ಒಬ್ಬ ನಾಲ್ಕು ಶಿವಮೊಗ್ಗ ಬೆಳಗಾವಿನಿಂದ ಬರೋದ್ರಿ ಭಾಷಣ ಮಾಡೋಕ್ಕೆ. ಅವ್ನ ಭಾಷಣದಂತ ಈ ಕಸ ಹುಡುಗಿ ಸ್ವಚ್ಛ ಮಾಡಂತ ನನಗೆ ಹೇಳ್ಯಾರ. ಅಂದ್ರೆ ಈ ಸಾಹೇಬರೇ, ನಂದು ಡ್ಯೂಟಿ ಚಾಲು ಆಗೋದು 11ಕ್ಕೆ ರೀ. ಆ ಮಗನ ಸಂಬಂಧ ನಾನು 8ಕ್ಕೆ ಬರ್ಬೇಕು ರೀ. ನಮ್ಮ ಸಾಹೇಬರು 8ಕ್ಕೆ ಬಂದು ಸ್ವಚ್ಛ ಮಾಡಿಡ್ಬೇಕು, ಬೋರ್ಡ್ ಹಾಕಬೇಕು, ಹಂಗೆ ಅಂತ ಹೇಳ್ಯಾರಿ. ಆ ಮಗ ಇಲ್ಲಿ ಬರೋವ, ಈ ಭಾಷಣ ಮಾಡವ, ಮೆರವಣಿಗೆ ಫೋಟೋ ತಸ್ಕೊಳವ, ಮೆರವಣಿಗೆ ಮಾಡವ, ಹೋಗ್ಬೇಡವ. ಅವ್ನ ಸಂಬಂಧ ಹೆಂಡ್ರಿ ಮಕ್ಕಳು ಬಿಟ್ಟು ಇಲ್ಲಿ ಬಂದು ಸೇರಬೇಕು ಅಂದ್ಬಿಟ್ರು. ಏನು ಎಲ್ಲಿ ಹೋಗಿ ಸುಮ್ಮನೆ ಮನೆಗೆ ಹೋಗಲಿ ಅಂತ ಅನ್ಸಿತ್ತು ನನಗೆ. ಆದರೂ ನಾನು ಭಾಷಣ ಮಾಡಿ ಬಂದೆ. ಭಾಷಣ ಏನು ಮಾಡ್ಬೇಕು ಅಂತ ತಿಳಿದಿಲ್ಲ. ಅದು ಭಾಷಣ ಅಂದರೆ ಈಗ ಮಂದಿ ನಗ್ಬೇಕಂತಾರೆ. ನಗರಿದ್ರೆ ಏನು ಮಾಡೋದು? ಈಗ ಪ್ರಾಣೇಶ್ ಅವರು, ಮಹಾಮನಿಯವರು, ಅವರು ಹಾಸ್ಯ ಕಲಾವಿದರಿದ್ದಾರೆ, ನಗುತ್ತಾರೆ. ನಾವು ನಗರಿದ್ರೆ ನಾವು ಏನು ಮಾಡ್ಬೇಕು ರೀ? ತಲೆ ಕಾಯಿ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದಿರ್ಬೇಕು ನಗರ ಅಂತ ಹೇಳಿ. ಹಾಸ್ಯ ನೋಡ್ರಿ, ಒಂದೇ ಹೇಳ್ದೆ ನಿಮಗೆ, ಆಕಾಶದಿಂದ ಬಂದು ಬೀಳೋದಿಲ್ಲ, ನಮ್ಮ ಅಂತರಂಗದಿಂದಲೇ ಹಾಸ್ಯ ಬೇಕು. ಭಾಷೆಯಲ್ಲಿ ಎಷ್ಟು ಹಾಸ್ಯದ ರೀ. ನಮ್ಮ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬ ನಮ್ಮ ಗೆಳೆಯ ಇದ್ದೀರಿ, ಅವರು ನಾವು ಭಾಳ ಸಲುಗಿ ಅಂತಿದ್ದೀವಿ. ಒಮ್ಮೆ ಏನಾಗಿದೆ, ಗೋಗಳಾವೇಶ ಬಸ್ ಸ್ಟ್ಯಾಂಡ್ ಒಳಗೆ ಅವರು ನಮ್ಮ ಮಿಸಸ್ ನಿಂತಾರೆ. ಹಾಗೆ ಲಾಸ್ಟ್ ಬಸ್ಸಿಗೆ ಹೋಗೋಕ್ಕೆ ರಾತ್ರಿ 9:30 ಆಗಿದೆ. ಬಸ್ ಇನ್ನೂ ಸಿಕ್ಕಿದ್ದಿಲ್ಲ. ಅವರು ಕೃಷ್ಣಮೂರ್ತಿಯನ್ನು ಅಲ್ಲಿ ಹೋಗ್ಯಾರ ಸ್ಕೂಟ್ರ್ ತಗೊಂಡು. ಎಲ್ಲಿ ಯಾಕೆ ನಿಂತೀರಿ ಮೇಡಮ್ ಅಂತ ಕೇಳಿದ್ರಂತೆ. ಯಾರಿಗೆ? ನಮ್ಮ ಮಿಸಸ್ಸಿಗೆ. ಇಲ್ಲ, ಬಸ್ಸಿಗೆ ನಾನು ಕಾಯ್ತಿರ್ತೇನೆ.
ನಾನು ಡ್ರಾಪ್ ಮಾಡ್ತೀನಿ ಬರ್ರಿ ಅಂತಂದ್ರೆ ಇಲ್ಲ ಹೋಗ್ರಿ ನಾನು ಬಸ್ಸಿಗೆ ಹೋಗ್ತೇನೆ ಅಂತಾರೆ. ಅವ್ರು ಹೋಗಿದ್ದಾರೆ. ಈ ವಿಷಯ ಮರು ದಿವಸ ನನಗೆ ಅವರು ಕಾಲೇಜ್ದವ್ರು ಹೇಳೋರು, ನಿಮ್ಗೆ ಗೊತ್ತಿಲ್ರಿ ಅವ್ರು ಬೆಂಗಳೂರಿ ಭಾಷಾ, ಮಂಗಳೂರಿ, ಮೈಸೂರಿ ಭಾಷಾ ಹೆಂಗಿರ್ತದೆ. ಅವ್ರು ನನಗೆ ಏನು ಹೇಳಿದರು, ಕುಲಕರ್ಣಿ ಅವರೇ ನಿನ್ನೆ ರಾತ್ರಿ ನನಗೆ ನಿಮ್ಮ ಹೆಂಡತಿ ಸಿಕ್ಕಿದ್ರು, ಬರ್ತೀರಾ ಅಂತ ಕೇಳಿದೆ, ಬರಲ್ಲ ಅಂದ್ರಪ್ಪ ಅಂತ. ಇದೇ ಶಬ್ದ ರೀ, ನಿನ್ನೆ ರಾತ್ರಿ ನನಗೆ ನಿಮ್ಮ ಹೆಂಡತಿ ಸಿಕ್ಕಿದ್ರು, ಬರ್ತೀರಾ ಅಂತ ಕೇಳಿದೆ, ಬರಲ್ಲ ಅಂದ್ರು. ಮತ್ತೊಬ್ಬರ ದೊಡ್ಡ ಜಗಳ ಆಗೋದ್ರಿ. ನೀವು ಹಳ್ಳಿಯಾಗ ಹೋಗಿ ಯಾರು ಕೇಳಿ ನೀವು ನಿಮ್ಮ ಹೆಂಡತಿ ನೀನು ರಾತ್ರಿ ಕರೆದೆ ಬರೋಲ್ಲ ಅಂತ ಅಂದಂತ ಮರ್ಡರ್ ಮಾಡ್ಬಿಡ್ತಾರೆ. ನನಗೆ ಅವ್ರ ಸ್ವಭಾವ ಗೊತ್ತಿತ್ತು ರೀ, ಸ್ವಭಾವ ಗೊತ್ತಿತ್ತು. ಅದು ನಾನು ಅದನ್ನು ಸೀರಿಯಸ್ಲಿ ತಗೊಳ್ಳಿಲ್ಲ. ನಿನ್ನೆ ರಾತ್ರಿ ನಿಮ್ಮ ಹೆಂಡತಿ ನಿಮ್ಗೆ ಸಿಕ್ಕಿದ್ರು, ಬರ್ತೀರಾ ಅಂತ ಹೇಳಿದೆ, ಬರಲ್ಲ ಅಂದ್ರಪ್ಪ ಅಂದ್ರು. ನಾ ಅಂದರೆ ಎಷ್ಟೋ ಸಲ ರಾತ್ರಿ ನಾನು ಕರೆದೇ ಬರಲ್ಲ, ನಿಮ್ಮ ಕರೆದೇ ಏನು ನೀವು ಭಾರಿ ಜೋಕ್ ಮಾಡೋರು ಬಿಡ್ರಪ್ಪ ಅಂದರು. ಏನು ಭಾರಿ ಜೋಕ್ ಮಾಡ್ತೀವಿ ಅಂತಂದ್ರೆ ಇದು ಭಾಷಾದಾಗ ಆಗ್ತದೆ, ಭಾಷೆ ಇರ್ತಿರ್ತದೆ ರೀ, ಮಾತಿನಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾವೆ ನೋಡ್ರಿ. ನಾನು ಬ್ಯಾಚುಲರ್ ಇದ್ದಾಗ ಮನೆಯೊಳಗೆ ಅಡುಗೆ ಮಾಡ್ಕೊತಿದ್ದೆ. ಕಾಲೇಜಿನಲ್ಲಿ ಪ್ರೊಫೆಸರ್ ಅಂತ ಅಪಾಯಿಂಟ್ಮೆಂಟ್ ಆಯಿತು. ಒಂದು 5 ವರ್ಷ ಬ್ಯಾಚುಲರ್ ಇದ್ದಾಗ ಮನೆಯಾಗ ಅಡುಗೆ ಮಾಡ್ಕೊತಿದ್ದೆ. ಕಾಯಿಪಲ್ಯ ನಾನೇ ತರ್ತಿದ್ದೆ, ಬದನೆಕಾಯಿ, ಬೆಂಡೆಕಾಯಿ, ಉಳ್ಳಾಗಡ್ಡಿ ಎಲ್ಲ. ತಿಲಕವಾಡಿ ಒಳಗೆ ಮಾರ್ಕೆಟ್ನಾಗ ಒಬ್ಬ ಹೆಣ್ಮಗಳು ನಿಂಬೆವ್ವ ಅಂತ ಹೇಳಿ, ಆಕೆ ಸ್ವಲ್ಪ ತೂಕ ಗೀಕ ಚಲೋ ಇತ್ತು. ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಹೋಗಿ ದಿನ ಕಾಯಿಪಲ್ಯ ತರ್ತಿದ್ದೆ. 5 ವರ್ಷದ ದಿನ ನಾನು ಕಾಯಿಪಲ್ಯ ತಂದಿದ್ದೇನೆ. ಮುಂದೆ ಏನಾಯಿತು, ನಾನು ಎಷ್ಟೋ ಸಲ ರಾತ್ರಿ ವಾಕಿಂಗ್ ಎಲ್ಲ ಮಾಡಿ ನಮ್ಮ ಫ್ರೆಂಡ್ ಜೋಡಿ ಹೋಗಿ ರಾತ್ರಿ 10 ಆಗ್ತಿತ್ತು ರೀ. 10 ಆದರೂ ಹಾಗೆ ಅಲ್ಲೇ ಕೂತಿರ್ತಿದ್ಲು, ದೀಪ ಮುಳುಗಿ ದೀಪ ಹಾಕಿಕೊಂಡು. ಅಲ್ಲಿ ಹೋಗಿ ಮತ್ತೆ ಪಲ್ಯ ತಗೊಂಡು ಹೋಗೋಣ. ಮುಂದೆ ಮದುವೆ ಆಯಿತು. ಮ್ಯಾರೇಜ್ ಆದ ಕೂಡಲೇ ಒಂದು ತಿಂಗಳು ಆಯಿತು. ನಮ್ಮ ಮಿಸಸ್ನ ಕರ್ಕೊಂಡು ಅಲ್ಲಿ ಹೋದೆ, ಕಾಯಿಪಲ್ಯ ತರಲಿಕ್ಕೆ ಅಂತ ಹೋದೆ. ಅವ ಬೆಂಡಿಕಾಯಿ ತೂಕ ಮಾಡಿದ್ದು ಒಂದು ಸ್ವಲ್ಪ ಏನೋ ತಕ್ಕಡಿ ಕಮ್ಮಿ ಹಾಕಿದಂಗೆ ಅನಿಸ್ತು. ನಮ್ಮ ಮಿಸಸ್ ಏನಾದ್ರು ಸರಿಯಾಗಿ ತೂಕ ಮಾಡೋಣ, ಇನ್ನೊಂದು ಏನು ಹಾಕಿ ಹಿಂಗೆ ಯಾಕೆ ಕರೆಕ್ಟ್ ತೂಕ ಮಾಡ್ತೀವಿ ಅಂತ. ಆಕೆ ಏನು ಅನ್ಬೇಕ್ರಿ, ಅಮ್ಮವ್ರ ನಾ ಹೆಂಗಿದ್ದೇನೆ ಎಂಬುದು ನಿಮ್ಮ ಮನೆಯವ್ರಿಗೆ ಕೇಳ್ರಿ. 5 ವರ್ಷ ಆಯ್ತು ನನಗೇ ಬರಕತ್ತೆ ಅಂತ. ಇಷ್ಟು ಮಂದಿ ಪಲ್ಯನವ್ರು ಹೆಣ್ಮಕ್ಳಿದ್ರು ಎಲ್ಲರನ್ನೇ ಬಿಟ್ಟು ನನ್ನ ಕಡೆನೇ ಬರ್ತಾರೆ. ಎಷ್ಟೋ ಸಲ ರಾತ್ರಿ ಎಷ್ಟೊತ್ತಾದರೂ ನನ್ನ ಕಡೆನೇ ಬಂದು ಹೋಗ್ತಾರೆ. ಇಷ್ಟು ಹೇಳಿಬಿಟ್ಟಿರಪ್ಪ. ಇಷ್ಟು ಹೇಳಿ ನಾವು ಮನೆಗೆ ಬಂದೀವಿ, ದೊಡ್ಡ ಜಗಳ ಆಯ್ತು ನಮ್ಮ ಮನೆಯಾಗ. ನಮ್ಮ ಮಿಸಸ್ 8 ದಿನ ನಮಗೆ ಸನಿಗೆ ಬರುವುದಿಲ್ಲ. ನಾವು ಏನ್ರಿ ಇದು ನಿಮ್ಮ ಗದ್ದಲ ಅಂತ. ನಮ್ದು ಏನು ಗದ್ದಲ, ಏನಿದೆ ಹಿಂಗ್ಯಾಕೆ ಮೊದಲೇ ನೋಡು, ಅವೆಲ್ಲ ಮದುವೆಗಿಂತ ಮೊದಲು ಆದ ಗದ್ದಲ. ನೀವು ಹೆಣ್ಮಕ್ಕಳು ಮದುವೆಗಿಂತ ಆದ ಗದ್ದಲಿನ ಬಗ್ಗೆ ಭಾಳ ವಿಚಾರ ಮಾಡಬಾರ್ದು. ಮದುವೆ ಆದ್ಮೇಲೆ ಏನಾರೇ ಗದ್ದಲ ಆದರೆ ಅದನ್ನೇ ವಿಚಾರ ಮಾಡಬೇಕು. ಮದುವೆ ಆದ್ಮೇಲೂ ಗದ್ದಲ ಮಾಡೋರು ಇರ್ತಾರೆ, ಆದರೂ ಅದನ್ನು ಸೀರಿಯಸ್ ತಗೊಳ್ಳೋದಂಥ ಉದಾರ ಮನಸ್ಸಿನ ಹೆಣ್ಣುಮಕ್ಕಳು ಸಾಕಷ್ಟು ವಿಜಯತ್ನಾಗಿದ್ದಾರೆ. ಅದೆಲ್ಲ ನೀನು ಯಾಕೋ ಆಕೆಗೆ ಒಟ್ಟು ಸಂಶಯ ಬಂತು, ಏನು ಸುಳ್ಳು ಅದು ಅರ್ಥನೇ ಆಗಲಿಲ್ಲ. ಆಕೆ ಮಾತಾಡಿತ್ತು. ನಾನು ಕಾಲೇಜ್ ಬಿಟ್ಟು ಮರುದಿವ್ಸಲಿ ಅಲ್ಲಿ ಹೋದೇನ್ರಿ ಒಬ್ಬನೇ ಆ ಕಾಯಿಪಲ್ಯ ನೋಡಿ. ಆಕೆಗೆ ಹೇಳಿದೆ, ನಾ ನೋಡಮ್ಮ ನಮ್ಮ ಮಿಸಸ್ಸು ಇದ್ದಾಗ ನೀ ಇಂಥದ್ದೆಲ್ಲ ಮಾತಾಡಬೇಡ. ಯಾಕೆ ಏನಾಗ್ತೀರಿ, ಏನು ಹಿಂಗೆಲ್ಲ ಅಂತಿಲ್ಲ. ನನ್ನ ಕಡೆ ಬರ್ತಾರೆ, ರಾತ್ರಿ ಎಷ್ಟೊತ್ತಾಗ ಮಾತಾಡಬೇಕಾದ್ರೆ ನಮ್ಮ ಮಿಸಸ್ ನನಗೆ ಮಾತು ಕೊಟ್ಟಾಳೆ ಅಂತ ಹೇಳಿದೆ. ಜನಕ್ಕೆ ಬರುವಾಗ ಆ ಕೇಳಿದ್ರು, ಸಾಹೇಬ್ರೆ ನಾ ಸರ್ ಅನ್ನಂಗೆ ಅಂದಿನಿ, ಇನ್ನು ಮುಂದೆ ನಿಮ್ಮ ಹೆಂಡತಿ ಜೋಡಿ ಇಲ್ಲಿ ಬಂದಾಗ ನಾವು ಇಂಥವು ಯಾವುದೂ ಮಾತಾಡಂಗಿಲ್ರಿ ಅಣ್ಣ ಅವ್ರ ಅಂತಂದು. ಹಾಂ ಇದೇನು ಅಂದೆ ನೋಡು, ಅಣ್ಣ ಅವ್ರ ಅಂತೇನು ಅಂದೆನ, ಇದು ಬಂಗಾರದಂಥ ಮಾತು. ಇನ್ನು ಮುಂದೆ ಇದೇ ಕಂಟಿನ್ಯೂ ಮಾಡಂತ ಹೇಳಿದೆ ನಾನು. ನಂದು ಮದುವೆ ಆಗ್ಯಾಗ ಹೆಂಡತಿ ಬಂದಾಳ, ಇನ್ನು ಮುಂದೆ ಅಣ್ಣ ಅವ್ರೆ. ಏನು ಇಷ್ಟು ದಿವಸ ಏನು ದಾಗಿ ಹೋಯ್ತು, ಅದು ದಾಗಿ ಹೋಯ್ತಲಿಕ್ಕೇನ್ರಿ, ಪಲ್ಯ ತರ್ತಿದ್ದೆ ಮಾತಾಡ್ತಿದ್ದೆ ಸ್ವಲ್ಪ ಇಷ್ಟರಿ ಆಗೋದು ಅಂತ. ಹಂಗೇನೇ ಆಗೋಗಿತ್ತು. ನಾವು ಮಾಸ್ತರ್ ಯಾಕೆ ಆಗ್ತಿದ್ವಿ, ಸಾರಿ ಮಾಸ್ತರ್ ಆಗಿ ಕೂತಿ ಒಂದ್ಮೇಲೆ ಅಂಥದ್ದು ಏನೂ ಆಗಿದ್ದಿಲ್ಲ ರೀ. ಸುಮ್ಮ ಪಲ್ಯ ತಗಿ ಹೋಗ್ತಿದ್ಲು. ಆಕೆ ಮುಂಜಾ ಮಾತಾಡ್ತಿದ್ಲು, ಜಲ್ದಿ ಮದುವೆ ಮಾಡ್ಕೊಂಡು ಸಾಹೇಬ್ರು ಅಂತಿದ್ಲು. ಒಬ್ಬರಾಗ ಎಷ್ಟು ಜೀರೋರು ಆಗ್ತಿದ್ರು ರೀ, ವಯಸ್ಸಾಗ್ತದೆ ಮದುವೆ ಇಂಥವೆಲ್ಲ ಮಾತಾಡ್ತಿದ್ಲಿಕ್ಕೆ ಎಷ್ಟು. ಇನ್ನು ಮ್ಯಾಲೆ ಅಣ್ಣ ಅವ್ರು ಅಂತಾನೆ ನನಗೆ, ಅಣ್ಣ ಅಂತಂದು, ಬೇಕಾದ್ರೆ ತಮ್ಮ ಅಂತಂದು, ಬೇಕಾದ್ರೆ ಕಾಕ ಅಂತಂದು, ಬೇಕಾದ್ರೆ ಮಾಮ ಅಂತಂದು. ಮಾಮ ಅಂತಂದ
ಮಾಮ ಅಂತ ಅನ್ಬೇಡ, ಮಾಮ ಮತ್ತು ಡೇಂಜರೇ ಅದು ವರ್ಡ್. ಅದು ಮಾಮ ಅಂತ ಅನ್ಬಾರ್ದು ಯಾವಾಗಲೂ, ಬರೀ ಯೂಸ್ತನ್ ಅಂತಂದೆ ನಾನು. ಅತ್ತಿ ಸೊಸಿ ಇವರ ನಿಮಗೆಲ್ಲ ಸಾಕಷ್ಟು ಗೊತ್ತಲ್ಲ. ಒಂದು ಮನೆಗೆ ಒಬ್ಬಕ್ಕೆ ಹೆಣ್ಮಗಳು ರಸ್ತಾದಾಗ ಹೊಂಟಿದ್ಲಂತರಿ. ಹೊಂಟಾಗ ಇನ್ನೊಬ್ಬಕ್ಕೆ ಭೇಟಿ ಆದ್ಲು. ಭೇಟಿಯಾಗಿ ಏನು ರೀ ನಿಮ್ಮ ಅತ್ತೆಯವರು ತಿಳ್ಕೊಂಡ್ರಂತಾರ ಅಂದ. ಹೌದು ರೀ ತಿಳ್ಕೊಂಡ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಯ್ತು ರೀ. ಮೊನ್ನೆ ವಾಕಿಂಗ್ ಹೋಗ್ಯಾರ. ಹಂಗೆ ವಾಕಿಂಗ್ ದಿನ ಹೋಗ್ತಾರೆ ರೀ. ವಾಕಿಂಗ್ ಹೋದಾಗ ಒಂದು ಗಾರ್ಡನ್ನಾಗ ಕೂತಾರೆ. ಅಲ್ಲೇ ಕೂತಾಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರಿ ಅಂತ. ಆಮೇಲೆ ಈಕೆ ಅಂದಂತೆ, ನಮ್ಮ ಅತ್ತೆಯವ್ರಿಗೆ ನಾ ಹೇಳ್ತೀನಿ ರೀ, ವಾಕಿಂಗ್ ಹೋಗ್ರಿ ಅಂತ ಹೇಳ್ತೀನಿ ರೀ. ಹೋಗದೇ ಇರ್ರಿ ಅವ ಹಿಂದೆ ನೋಡಿ ಗೊತ್ತಾಗಿಲ್ಲ. ಹಾಗೆ ರಸ್ತಾದಾಗ ಗೆಳತಿ ಭೇಟಿ ಆದ್ಲು, ಇನ್ನೊಬ್ಬರಿಗೆ ಗೆಳತಿ ಭೇಟಿ ಆದ್ಲು. ನಿಮ್ಮ ಅತ್ತೆಯವ್ರು ತಿಳ್ಕೊಂಡು ಅಂತಲ್ಲ ಅಂತ ಹೇಳಿದಂತೆ. ಹೌದು ರೀ ತಿಳ್ಕೊಂಡ್ರಿ. ಹೆಂಗೆ? ವಾಕಿಂಗ್ ಹೋಗಿದ್ರಿ, ಅಲ್ಲೊಂದು ಗಾರ್ಡನ್ನಾಗ ಕೂತಿದ್ರು, ಕೂತಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋದರು. ಇನ್ನೊಬ್ಬರಿಗೆ ಅನ್ನಂತೆ, ನಮ್ಮ ಅತ್ತೆಯವ್ರಿಗೆ ನಾ ಹೇಳ್ತೀನಿ ರೀ, ವಾಕಿಂಗ್ ಹೋಗ್ರಿ ಅಂತ. ಹೋಗೋದೇ ಇದ್ರೆ ಅವ ಮುಂಜಾನೆ ಆಯಿತು ಕೂಡಲೇ ಕಾಸು ಕೂತು ಬಿಡ್ತಾರೆ. ಚಹಾ ಮಾಡಿಕೊಡು, ಕಾಫಿ ಮಾಡಿಕೊಡು, ಬಿಸ್ಕಿಟ್ ಕೊಡು, ಕೂಡ ಅಂತೆ ಅನ್ನಂತೆ. ಇನ್ನೊಬ್ಬರಿಗೆ ಅನ್ನಂತೆ, ಹಂಗೆ ಮಾತಾಡ್ತೀರಿ, ನಮ್ಮ ಅತ್ತೆಯವ್ರಾಗಿ ನಿಮ್ಮ ಅತ್ತೆಯವರು ವಾಕಿಂಗ್ ಹೋದಾಗ ಹಾರ್ಟ್ ಅಟ್ಯಾಕ್ ಸಾಯ ಅಂತೀರ ಏನು ಅಂತ ಅನ್ನಂತೆ. ಈಗ ಹೇಳಿದಂತೆ, ಹಂಗೇನಿಲ್ರಿ, ವಾಕಿಂಗ್ ಹೋಗ್ಬೇಕ್ರಿ. ವಾಕಿಂಗ್ ಹೋಗೋದು ಕ್ಯಾಟೇನ್ರಿ, ಹಸಿವು ಆಗ್ತದೆ, ಪಕ್ಷಿನ ಆಗ್ತದೆ, ಫ್ರೆಶ್ ಏರ್ ಇರ್ತದೆ. ಹಿಂಗೆ ವಾಕಿಂಗ್ ಹೋಗೋತಾ ಇರಬೇಕ್ರಿ ದಿನ. ವಾಕಿಂಗ್ ಹೋಗೋತಾ ಇದ್ದರೆ ಹೇಳಲಿಕ್ಕೆ ಕೊಡ್ರಿ, ಎಂದರೆ ಒಂದಿನ ನಮ್ಮ ಲಕ್ ಆಗ್ತದೆ. ಇದು ಹೆಚ್ಚಾಗಿ ಅನ್ನೋದಿಲ್ಲ. ಈ ಬೆಳಗಾವದಾಗಂತೂ ಹಂಗೇನು ಯಾರು ಇಲ್ಲ. ಒಟ್ಟು ಏನೋ ಒಂದು ಜೋಕು ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಮಾಮನಿಯವರು ಹೇಳಿದರು ಟೈಮ್ ಇಲ್ಲ, ಅದಕ್ಕೆ ಸಾಧ್ಯದಷ್ಟು 10 ಮಿನಿಟ್ನಾಗ ಮಾತಾಡಿ ನಗಿಸಿದಂಥದ್ದು. 10 ಮಿನಿಟ್ನಾಗ ಮಾತಾಡಿ ನಗಿಸೋದು ಭಾಳ ಕಠಿಣ ಅದ ರೀ. ಆದರೂ ನನ್ನ ಕೈಲಾದ ಪ್ರಯತ್ನ ಮಾಡೀನಿ. ನಮ್ಮ ಹಾಸ್ಯಕೂಟದ ವತಿಯಿಂದ ಮಾತಾಡಿದಂಥದ್ದಕ್ಕೆ ನಾನು ಮಾತಾಡೀನಿ. ಕಳೆದ 12 ವರ್ಷದಿಂದ ಹಾಸ್ಯಕೂಟ ಇಲ್ಲಿ ಪ್ರತಿ ತಿಂಗಳಿಗೆ 2ನೇ ಶನಿವಾರ ಕಾರ್ಯಕ್ರಮ ಮಾಡಲಿಕ್ಕತ್ತದೆ. 120ಕ್ಕೂ ಮೇಲ್ಪಟ್ಟು ಕಾರ್ಯಕ್ರಮ ನಾವು ಮಾಡಲಿಕ್ತೀವಿ. ಸೋಮವಾರ 27ನೇ ತಾರೀಕಿನ ದಿವಸ ಹಿಂದವಾಡಿ IMER ಭವನದಲ್ಲಿ ಒಂದು ಹಾಸ್ಯ ಹರಟೆ ಕಾರ್ಯಕ್ರಮ ಇಟ್ಕೊಂಡಿವಿ. ಕಾರ್ಯಕ್ರಮ ಅದು ಶೀರ್ಷಿಕೆ ಹೆಂಡತಿ ಜೀವ ಹೆಂಡುತಿ ಅಂಥೇಳಿ ಒಂದು ವಿಷಯ. ಅದರ ಪರವಾಗಿ 4 ಜನ ಮಾತಾಡ್ತಾರೆ, ವಿರೋಧವಾಗಿ ಕೆಲವು ಜನ ಮಾತಾಡ್ತಾರೆ. ನಾನಂತೂ ಹೆಂಡತಿ ಜೀವ ಹೆಂಡುತಿ ಅಂತ ನಾನು ಮಾತಾಡ್ಬಿಟ್ಟು ಹಾಸ್ಬಿಡ್ತೀನಿ. ಮತ್ತು ನಮ್ಮ ಮಿಸಸ್ ಅಂತೂ ನಾನು ಬರಂಗಿಲ್ಲ ಅಂದಾಳೆ. ನೀವು ಬೇಕಾದ್ರೆ ಬಿಡು, ಒಟ್ಟು ನಾನು ಮಾತಾಡ್ತೀನಿ. ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬರೋದು ಅಂತ ಹೇಳಿ ಇಲ್ಲಿಯವರೆಗೆ ನನ್ನ ಭಾಷಣ ಕೇಳಿ ಏನೋ ಒಂದು 4 ಜೋಕ್ ಕೇಳಿ ನಕ್ಕು ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಅನಂತ ನಮಸ್ಕಾರ. ಪ್ರೊಫೆಸರ್ JK ಕುಲಕರ್ಣಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸರ್.